ಸಮಾಜ ಎಂಥ ಪರಿಸ್ಥಿತಿಗೆ ಹೋಗಿ ತಲುಪಿದೆ ಅಂತ ನೋಡ್ಕೊಳ್ಳಿ. ಹೆತ್ತವರನ್ನು ನೋಡಿಕೊಳ್ಳದಿದ್ದರೆ ಆಸ್ತಿಯೇ ಕೊಟ್ಟಂಥ ಆಸ್ತಿನ ಇಸ್ಕೊಳ್ತೀವಿ ಅಂತ ಹೇಳೋ ಮಟ್ಟಕ್ಕೆ ಬಂದಿದೆ. ನೋಡ್ಕೊಳ್ಳಿ ಪ್ಲೀಸ್ ಅನ್ನುವಂಥ ಮಟ್ಟಕ್ಕೆ ಬಂದು ತಲುಪಿದ್ದೀವಿ. ನೋಡೋಣ ಏನು ಸ್ಟೋರಿ ಅಂತ ಹೇಳಿ. ಜೀವನದ ಸಂಧ್ಯಾಕಾಲದಲ್ಲಿರುವಂಥ ಪೋಷಕರನ್ನು ಸಲಹುವುದು ಮಕ್ಕಳ ಕರ್ತವ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸಂಸ್ಕೃತಿ ಪರಂಪರೆ ಮಾಯವಾಗ್ತಾ ಇದೆ. ಆಸ್ತಿಯನ್ನು ತಮ್ಮ ಹೆಸರಿಗೆ ಬರೆಸಿಕೊಳ್ಳುವ ಮಕ್ಕಳು ಚಿಕಿತ್ಸೆಯ ನೆಪದಲ್ಲಿ ವೃದ್ಧ ಪೋಷಕರನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ಎಸ್ಕೇಪ್ ಆಗ್ತಾ ಇದ್ದಾರೆ. ವಿವಿಧ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇಂತಹ 250ಕ್ಕೂ ಹೆಚ್ಚು ವೃದ್ಧರಿದ್ದಾರೆ. ಬೆಳಗಾವಿ ಆಸ್ಪತ್ರೆಯೊಂದರಲ್ಲೇ 160 ಪ್ರಕರಣಗಳು ವರದಿಯಾಗಿವೆ. ಈ ಪೈಕಿ 70 ವೃದ್ಧರಿಗೆ ಜಿಲ್ಲಾಡಳಿತವೇ ವಿವಿಧ ವೃದ್ಧಾಶ್ರಮಗಳಲ್ಲಿ ಆಶ್ರಯ ಕಲ್ಪಿಸಿದೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ವೃದ್ಧ ತಂದೆ ತಾಯಿಯನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ಹೋದರೆ ಅವರ ಆಸ್ತಿ ಉಯಿಲು ರದ್ದು ಮಾಡಲು ತೀರ್ಮಾನಿಸಿದೆ. ಪೋಷಕರನ್ನ ನೋಡಿಕೊಳ್ಳದ ಮಕ್ಕಳ ವಿರುದ್ಧ ಹಿರಿಯ ನಾಗರಿಕರ ಕಲ್ಯಾಣ ಕಾಯ್ದೆ ಏನಿದೆ 2007ರ ಪ್ರಕಾರ ಕ್ರಮಕ್ಕೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸೂಚಿಸಿದ್ದಾರೆ. ವೃದ್ಧರ ಆಸ್ತಿ ಬರೆಸಿಕೊಂಡವರ ಉಯಿಲು ಆಸ್ತಿ ನೋಂದಣಿ ರದ್ದು ಮಾಡುವಂತೆ ಸಹಾಯಕ ಆಯುಕ್ತರಿಗೆ ಸೂಚಿಸಿದ್ದಾರೆ. ಅಮಾನವೀಯವಾಗಿ ತಂದೆ ತಾಯಿಯನ್ನ ಬಿಟ್ಟು ಹೋಗಬೇಡಿ ಅಂತ ಪಬ್ಲಿಕ್ ಟಿವಿ ಮೂಲಕ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಕ್ಕಂಗ್ಯಾರ ಯಾರಲ್ರಿ ಒಬ್ಬ ತಿರ್ಕೊಂಡ್ ನನ್ನ ಮನೆ ಅವ ಒಬ್ಬ ಮಗ ಯಾವ ಬರ್ದಲ್ರಿ ಮನೆಗೆ ಹೋಗ್ಕಂಡ್ರಿ ಇಲ್ಲಿದ್ದ ಮನೆಗೆ ನಮ್ಗೆ ಹಾಲಿಲ್ರಿ ಇಲ್ಲಿಕ್ಕೆ ಬಂದು ಹಾಕ್ಯಾರಿ. ಏನು ಹಿಂಗಾರಿ ಜನ ಮಕ್ಳು ಯಾಡದಾರ ಒಂದು ಹೆಣ್ಣು ಒಂದು ಮಗ ಅವ್ರು ಇಲ್ರಿ ಮತ್ತು ರೊಕ್ಕದ್ದು ಹೋಗ್ತಾ ಬರ್ತಾ ಗಾಡಿ ಖರ್ಚು ಹಿಂಗಾಗತ್ತೆ ಅಂತ ತಿಳ್ಕೊಂಡು ಯಾರಿಲ್ರಿ. ಪಬ್ಲಿಕ್ ಟಿವಿ ಮುಖಾಂತರ ಈ ರಾಜ್ಯದ ಜನರಿಗೆ ನನ್ನ ಮನವಿ ಇದೆ. ಸೆಂಟ್ರಲ್ ಆಕ್ಟ್ ಅಲ್ಲಿ ಪ್ರೊವಿಷನ್ ಇದೆ, ಪ್ರೊಟೆಕ್ಷನ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ ಇದೆ. ಒಂದ್ ವೇಳೆ ಯಾರಾದ್ರೂ ಮಕ್ಕಳು ಅವರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಅವರು ಆಸ್ತಿ ವರ್ಗಾವಣೆ ವಾಪಸ್ ಪಡಿಬೇಕಂತ ಅವಕಾಶ ಇದೆ. ಅದರಡಿ ಅಸಿಸ್ಟೆಂಟ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಡಕ್ಕೆ ನಾನು ಹೇಳಿದ್ದೀನಿ. ದಯವಿಟ್ಟು ಯಾರು ಆ ರೀತಿ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ತಂದೆ ತಾಯಿಗಿಂತ ದೊಡ್ಡದು ಜಗತ್ತಿನಲ್ಲಿ ಯಾರು ಇಲ್ಲ. ಹಾಗಾಗಿ ಅವರನ್ನ ನೀವು ಪಾಪ ಕಷ್ಟ ಕಾಲದಲ್ಲಿ ಅವರು ವಯಸ್ಸಾದಾಗ ನೀವು ಬಿಟ್ಟು ಹೋದ್ರೆ ಖಂಡಿತವಾಗಿ ಇದು ಮಾನವೀಯತೆ ಆಗ. ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ನಿಮ್ಮ ರಾಜಕೀಯ ಏನೇ ಇರಬಹುದು, ಏನೇ ಮಾಡಬಹುದು ನೀವು ಬೇರೆ ವಿಚಾರಗಳಲ್ಲಿ, ಬಟ್ ಈ ವಿಚಾರದಲ್ಲಿ ನೀವು ಇಟ್ಟಂಥ ಹೆಜ್ಜೆ ಇದೆಯಲ್ಲ, ಒಂದು ದೊಡ್ಡ ನಮಸ್ಕಾರ ನಿಮಗೆ. ಯಾಕೆ ಅಂತ ಹೇಳ್ತೀನಿ, ಈ ಪ್ರಕರಣ ಇನ್ನೂ ಅರ್ಲಿ ಆಗಬೇಕಾಗಿತ್ತು. ಅದಕ್ಕೊಂದು ರೀಸನ್ ಇದೆ. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ನೋಡ್ಬಿಡೋಣ ಏನು ಅಂತ ಹೇಳಿ. ಆಸ್ತಿ ಬರೆದುಕೊಟ್ಟ ನಂತರ ಅನಾಥವಾಗುತ್ತಿರುವ ಹೆತ್ತವರು, ಆರ್ಥಿಕ ಸಂಕಷ್ಟ ಅಥವಾ ಇತರೆ ಒತ್ತಡಗಳಿಂದ ಹೆತ್ತವರು ಅನಾಥರಾಗ್ತಾ ಇದ್ದಾರೆ. ಸರ್ಕಾರಿ ಸೌಲಭ್ಯ ಸಿಗುತ್ತೆ ಅನ್ನೋ ಕಾರಣಕ್ಕೆ ಆಸ್ಪತ್ರೆಗಳಿಗೆ ದಾಖಲು ಮಾಡ್ತಾ ಇದ್ದಾರೆ. ಪೋಷಕರನ್ನ ಚಿಕಿತ್ಸೆಗೆ ದಾಖಲಿಸಿದ ಬಳಿಕ ಮಕ್ಕಳು ಪರಾರಿ ಆಗ್ತಾ ಇದ್ದಾರೆ. ಹೀಗೆ ಪೋಷಕರನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಹೋದರೆ ಆಸ್ತಿ ಮತ್ತು ಉಯಿಲು ರದ್ದು ಮಾಡೋದಾಗಿ ಈಗ ಕಾಯ್ದೆ ಹೇಳ್ತಾ ಇದೆ. ಪೋಷಕರಿಂದ ಬರೆಸಿಕೊಂಡ ಆಸ್ತಿ ಮಕ್ಕಳಿಗೆ ದಕ್ಕುವುದಿಲ್ಲ. ಇದು ಈಗ ಕಾಯ್ದೆಯನ್ನ ಜಾರಿಗೆ ತರ್ತಾ ಇದ್ದಾರೆ. ಬಟ್ ಈ ಕಾಯ್ದೆ ಹೊಸದ ಅಂತಂದ್ರೆ ಇಲ್ಲ. ಕೇಸ್ ಒಂದಿದೆ, ಇನ್ನು ಟೂ ಅರ್ಲಿ ಬರಬೇಕಾಗಿತ್ತು. ಶರಣ್ ಪ್ರಕಾಶ್ ಪಾಟೀಲ್ ಅವ್ರದ್ದಲ್ಲ, ಇದು ಇನ್ನೂ ಹಿಂದೆನೇ ಮಾಡಬೇಕಾಗಿತ್ತು. ಯಾಕೆ ಅಂತಂದ್ರೆ 2019ರ ಒಂದು ಕೇಸ್ ಇದೆ, ಸುಪ್ರೀಂ ಕೋರ್ಟ್ನಲ್ಲಿ ಹೋಗುತ್ತೆ. ಆ ಕೇಸ್ ಏನು ಅಂತಂದ್ರೆ, ಅವನ ಮಗ ತನ್ನ ತಂದೆಯ ಕಾಯಿಗಳಿಂದ ಆಸ್ತಿ ಎಲ್ಲ ಬರೆಸ್ಕೊಳ್ತಾನೆ. ಆಸ್ತಿಯನ್ನು ಬರೆಸಿಕೊಂಡ ನಂತರ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಇಷ್ಟು ಆಸ್ತಿ ಬರೆಸ್ಕೊಳ್ತಾನೆ. ಎಲ್ಲ ಆಸ್ತಿಯನ್ನು ತಂದೆ ತಾಯಿ ಬರೆದು ಕೊಟ್ಟ ನಂತರ ತಾಯಿಗೆಲ್ಲ ಕಿರುಕುಳ ಕೊಡೋಕೆ ಶುರು ಮಾಡ್ತಾನೆ. ಆ ತಾಯಿ 2020ಕ್ಕೆ ಕೋರ್ಟ್ ಮೆಟ್ಟಿಲು ಹತ್ತಾಳೆ. ಕೋರ್ಟ್ ಮೆಟ್ಟಿಲು ಹತ್ತಿದಾಗ್ಲೇ ಕೋರ್ಟ್ ಹೇಳುತ್ತೆ, ಈ ಕಾಯ್ದೆಯ ಪ್ರಕಾರ ಅವರು ಸೆಕ್ಷನ್ 22, 23 ಪ್ರಕಾರ ಹೋಗ್ತಾರೆ ಈ ಕಾಯ್ದೆಯಲ್ಲಿ. ಆ ಕೋರ್ಟ್ ಹೇಳುತ್ತೆ, ಕೊಟ್ಟಂಥ ಆಸ್ತಿಯನ್ನು ವಾಪಸ್ ಪಡ್ಕೊಳ್ಳೋಕೆ ಅವಕಾಶ ಇದೆ, ಕೊಡಿ ಅಂತ ಹೇಳಿ. ಆ್ಯಕ್ಚುಲಿ ಇದು ಇನ್ನೂ ಲೇಟ್ ಆಯಿತು. ಎಂತಹ ಕುಟುಂಬಗಳು ಯಾವ ರೀತಿ ಪರಿಸ್ಥಿತಿಗಳನ್ನು ಅನುಭವಿಸ್ತದೆ. ಪ್ರಾಣಿಗಿಂತ ಹತ್ತತ್ತಾಗಿ ಹೋದ್ರಲ್ರಿ ನೀವೆಲ್ಲ ಮಕ್ಕಳು. ಯಾರಿಂಥವ್ರು ಮಾಡಿದಾರಂತವ್ರಿಗೆ ಹೇಳ್ತಾ ಇದ್ದೀನಿ. ನಮಗಿಲ್ಲ, ನಾವಿಬ್ಬರು ಫೇಸ್ ಮಾಡ್ತಿರೋದು ಗೊತ್ತಿದೆ. ಈಗ ನಿಮಗೂ ಗೊತ್ತು, ನನಗೂ ಗೊತ್ತು. ಪರಿಸ್ಥಿತಿಗಳು ಹೆಂಗೆ ಅಂತಂದರೆ, ಬೇಕು ಅಂತಂದರೆ ನಮಗಿಲ್ಲ, ಇದ್ದವರ ಪಾಡು ಇದು. ಇಂಥ ಮಕ್ಕಳು ಇದ್ರೆಷ್ಟು ಬಿಟ್ರೆಷ್ಟು ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಪ್ರಾಣಿಗಳಾದರೂ ಕೂಡ, ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಅವರ ಗುಂಪುಗಳಿದ್ದಾವೆ. ಅದರಲ್ಲಿ ವಯಸ್ಸಾಗಿ ಅದಕ್ಕೆ ಹಾರಕ್ಕೆ ಬರಲ್ಲ ಅಂತಂದಾಗ ಆ ಪಕ್ಷಿಗೆ, ಅಲ್ಲಿ ಸಣ್ಣ ಮರಿಗಳಿದ್ದಿದ್ದು ಅದಕ್ಕಿಂತಲೂ ಕಡಿಮೆ ಇರೋರಿಗೆ ಹಾರಕ್ಕೆ ಬರುವಂಥ ಪಕ್ಷಿಗಳು ಹೋಗ್ಬಿಟ್ಟು ಆಹಾರವನ್ನು ಕೊಡುತ್ತವೆ. ಹೋಗ್ಬಿಟ್ಟು ಪ್ರಾಣಿಗಳಲ್ಲೂ ಇದೆ ಗುಂಪಾಗಿರುವಂಥದ್ದು. ತೋಳ ಇದೆ, ಆನೆಗಳಿದೆ, ಅದರ ಗುಂಪುಗಳು. ಅದರಲ್ಲಿ ವಯಸ್ಸಾಗಿರೋದಾದರೆ ಅದಕ್ಕೆ ಹೋಗಿ ಕರ್ಕೊಂಡು ಹೋಗುತ್ತೆ, ಅದಕ್ಕೆ ತಿನ್ನಕ್ಕೆ ಕೊಡುತ್ತೆ. ಅದಕ್ಕಿಂತಲೂ ಹತ್ತತ್ತ ಆಗೋಗ್ಬಿಟ್ರಲ್ರಿ ನೀವೆಲ್ಲ. ಅದಕ್ಕಿಂತಲೂ ಹತ್ತತ್ತ ಆಗೋಗ್ಬಿಟ್ರಿ. ಅಟ್ಲೀಸ್ಟ್ ಈ ರೀತಿ ಮಾಡೋ ಬದಲಾಗಿ ನಿಮಗೆ ಅವ್ರನ್ನ ಬಿಡಲೇಬೇಕಲ್ವ. ನಿಮಗೆ ಲೋಫರ್ಗಳು, ಕಚಡಗಳು ಯಾರಿದಿರಲ್ಲ ಮಕ್ಕಳು, ಯಾಕೆ ಅನ್ಬೇಕು ಬಿಡಿ. ನಿಮ್ಮ ತಂದೆ ತಾಯಿ ನಿಮ್ಮನ್ನು ಬೈಯೋಕ್ಕಾಗಲಿಲ್ಲ ಅಂದ್ರೆ ನಾವ್ಯಾರು ಬೈಯಕ್ಕೆ ನಿಮಗೆ? ಅವರು ಹೇಳಬೇಕಾಗಿತ್ತು, ಅಪ್ಪ ಅಮ್ಮ
ನಿಮ್ಮನ್ನು ನೋಡ್ಕೊಳ್ಳುವಂಥ ಯೋಗ್ಯತೆ ನನಗಿಲ್ಲ, ಹಾಗಾಗಿ ಹೋಗಿ ನಿಮ್ಮನ್ನ ವೃದ್ಧಾಶ್ರಮಕ್ಕೆ ಬಿಡ್ತಾ ಇದ್ದೀನಿ ಅಂತ ಒಂದು ಮಾತು ಅವ್ರಿಗೆ ಹೇಳಿದ್ದಿದ್ರೆ, ತಮ್ಮ ಯೌವನದಲ್ಲೇ ತಮ್ಮ ಕನಸುಗಳನ್ನೆಲ್ಲ ಚೂಟಿಟ್ಟು ನಿಮ್ಮ ಕನಸುಗಳಿಗೆ ಧಾರೆಯನ್ನು ಎರೆದು, ನಿಮ್ಮ ಕನಸುಗಳು ನಿಮ್ಮ ಮುಂದಿನ ದಿನಗಳು ಹೇಗಿರಬೇಕು ಅನ್ನುವಂಥ ಯೋಚನೆಯಲ್ಲಿ ತಮ್ಮದೆಲ್ಲ ಆಸೆಗಳನ್ನು ಬದಿಗಿಟ್ಟು ಹೋಗಿರುವಂಥವ್ರು ಕೊನೆಯ ಗಳಿಕೆಯಲ್ಲಿ ಇನ್ನೇನು ಸಾಯೋ ವಯಸ್ಸಲ್ಲಿ ಹಿಂಗೆ ಹೇಳಿದಾಗ ಅದನ್ನು ಈಡೇರಿಸದೇ ಇರ್ತಾರೇನ್ರೋ? ಈಡೇರಿಸದೇ ಇರ್ತಾರ ನಿಮ್ಮ ತಂದೆ ತಾಯಿಗಳು? ಎಂಥ ಮಕ್ಕಳು ಅಂತಂದರೆ ನೀವು ನಿಯತ್ತಿಲ್ಲದ ಮಕ್ಕಳು ಅಂತ ಕರೆದ್ರೂ ತಪ್ಪಾಗಲಿಕ್ಕಿಲ್ಲ ಇವರಿಗೆ. ನಿಯತ್ತಿಲ್ಲದೆ ಮಕ್ಕಳು ಇವರೆಲ್ಲ. ತಂದೆ ತಾಯಿಯನ್ನು ಈ ಪರಿಸ್ಥಿತಿಗೆ ಬಂದ್ಬಿಟ್ವ ನಾವು ಸಮಾಜ. ತಂದೆ ತಾಯಿಯನ್ನು ನೋಡ್ಕೊಳ್ಳಿ ಅಂತ ಹೇಳಿ ನಿಮ್ಮನ್ನು ಹುಟ್ಟಿದಾಗಲೇ ನಿಮ್ಮನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿದ್ರೆ ನೀವೇನಾಗ್ತಿದ್ರಿ? ಅನಾಥ ಅಂತ ಅನಿಸ್ಕೊಳ್ತಿರ್ಲಿಲ್ವಾ? ಬೆಳೆದು ನಿಂತಾಗೋದು 5-6 ವರ್ಷ ಆದಾಗ ಬೀದಿಯಲ್ಲಿ ಬಿಟ್ಟು ಹೋದಾಗ ನಿಮಗೇನು ಅನಿಸ್ತಾ ಇತ್ತು? ನಿಮಗೆ ತಿನ್ನೋಕ್ಕೂ ಗತಿ ಇರ್ತಿರ್ಲಿಲ್ಲ, ಭಿಕ್ಷೆ ಬಿಡ್ಕೊಂಡು ತಿನ್ನಬೇಕಾಗಿತ್ತು ಅದೇ ತಂದೆ ತಾಯಿಗಳು. ನಿಮಗೆ ಬೇಕಾದಾಗ ಅಪ್ಪ ನಂಗೆ ಅದನ್ನು ಕೊಡಿಸು ಅಂತ ಕೇಳಿದಾಗ ನಿಮ್ಗೆ ಕೊಡಿಸ್ಲಾರ್ದೇ ಇದ್ದಿದ್ದಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು? ಅರ್ಧ ದಾರಿಯಲ್ಲಿ ನಿಮ್ಮ ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿರ್ತಾರಲ್ಲ, ಅವಾಗೇನಾದರೂ ಆಗಿದ್ದಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತು? ಯೋಚನೆ ಮಾಡಿ. ಆ ವಯಸ್ಸಾಗಿರುವಂಥವ್ರನ್ನ ಬಿಟ್ಟು ಹೋಗುವಂಥ ಮನಸ್ಸಾದರೂ ಹೇಗೆ ಬರುತ್ತೆ ಅಂತ ನಿಮಗೆ ನೆನಪಾಗಲ್ವಾ? ಬಾಲ್ಯದ ಜೀವನಗಳು ನೆನಪಾಗಲ್ವಾ? ಆ ದಿನಗಳು, ಊಟ ಮಾಡಿಸಿದ್ದು, ಕರ್ಕೊಂಡು ಓಡಾಡಿದ್ದು, ಸುತ್ತಾಡಿಸಿರೋದು, ಬೇಕು ಅಂದಾಗ ಕೊಡಿಸಿರೋದು, ಇವ್ಯಾವುದು ನೆನಪಾಗಲ್ವಾ? ಅದು ಹೆಂಗಾರು ಮನಸ್ಸಾಗುತ್ತೆ? ಇಂತಿಂಥ ಕೇಸ್ಗಳು ಹೆಂಗೆ ನೆನಪಾಗುತ್ತೆ ನಿಮ್ಗೆ? ಯಾವುದು ಒಂಥರ ಸಂಕಟ ಆಗ್ಬಿಡುತ್ತೆ ಇವುಗಳನ್ನೆಲ್ಲ ಸ್ಟೋರಿಗಳನ್ನು ಓದ್ತಾ ಇದ್ದಾಗ. ಈ ರೀತಿಯೂ ಇರ್ತಾರೆ ಅಂತ ಹೇಳಿ ಆಸ್ಪತ್ರೆಗೆ ಹೋದ್ರಂತೆ, ಬಿಟ್ಟು ಹೋಗ್ಬಿಟ್ರಂತೆ. ಇದಕ್ಕೆ ಹೇಳೋದು, ಕೆಲವ್ರು ಹೇಳ್ತಿರ್ತಾರಲ್ಲ, ಮಕ್ಕಳಿಗೆ ಆಸ್ತಿ ಮಾಡಕ್ಕೆ ಹೋಗ್ಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿಡಿ, ಏನು ಮಾಡಕ್ಕೆ ಹೋಗ್ಬೇಡಿ ಅವ್ರಿಗೆ ಅಂತ ಹೇಳಿ. ನಿಮ್ಮ ಜೀವನಕ್ಕೆ ಏನು ಬೇಕೋ ಮುಂದಿನ ದಿನಗಳಲ್ಲಿ ಅದನ್ನಷ್ಟು ಮಾಡಿ ಇಟ್ಕೊಳ್ಳಿ, ನಿಮಗೆ ಬದುಕಕ್ಕೆ ಏನು ಬೇಕೋ ಅದನ್ನಷ್ಟು ಮಾಡಿ ಇಟ್ಕೊಳ್ಳಿ, ಎಲ್ಲವನ್ನ ಮಕ್ಕಳನ್ನು ನಂಬ್ಕೊಂಡಿರಬೇಡಿ ಅಂತ ಹೇಳಿ. ಅದಕ್ಕೆ ಈಗಿನ ಕಾಲದಲ್ಲಿ ಹಾಗೆ ಅನಿಸ್ತಾ ಇದೆ. ಒಂದೊಂದು ಸಲ ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬದ ಬಗ್ಗೆ ನಾವು ಮಾತನಾಡ್ತೀವಲ್ಲ, ಅವಿಭಕ್ತ ಕುಟುಂಬನೇ ಒಂದೊಂದು ಸಲ ವಾಸಿ ಅನಿಸ್ಬಿಡುತ್ತೆ. ಪ್ರಾಣಿಗಳು ಹೆಂಗೆ ಗುಂಪಲ್ಲಿರುತ್ತೋ ಹಾಗೆ ಗುಂಪಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಇರಬೇಕು ಅಂತ ಹೇಳಿ. ಅದಿದ್ದಾಗಲೇ ಮಕ್ಕಳು ಒಂದು ದಾರಿಯಲ್ಲಿ ಇರ್ತಾರೆ. ಇಲ್ಲಾಂದ್ರೆ ವಿಭಕ್ತ ಆದ ತಕ್ಷಣ ಗಂಡ ಹೆಂಡತಿ ಮಕ್ಕಳು ಒಂದು ಕಡೆಗೆ, ಈಗ ಹೆಂಗೆ ಅಪ್ಪ ಅಮ್ಮಂದು ಹೆಂಗಂದ್ರೆ ಇರಲಿ ಬಿಡ್ರಿ, ಅವರೆಲ್ಲ ಒಂಚೂರು ಫ್ರೀ ಆಗಿರಬೇಕು, ಗಂಡ ಹೆಂಡತಿ ಆದಮೇಲೆ ಒಂಚೂರು ಸಪ್ರೇಟ್ ಆಗಿದ್ರು ಚೆನ್ನಾಗಿರುತ್ತೆ, ಅವ್ರಿಗೂ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಅದನ್ನು ಮಾಡಿನೇ ಹಾಳು ಮಾಡ್ತಾ ಇದ್ದೀರಾ. ಜೊತೆಗೆ ಸೇರಿಸ್ಕೊಳ್ಳಿ, ಕಷ್ಟ ಬಂದಾಗೂ ಜೊತೆಗಿರ್ತೀರಾ, ಖುಷಿಯಾಗಿದ್ದಾಗೂ ಜೊತೆಗಿರ್ತೀರಾ. ಆ ಭಾಗ್ಯಗಳು ಕೆಲವ್ರಿಗೆ ಇರೋದಿಲ್ಲ, ಇದ್ದವ್ರು ಬಳಕೆ ಮಾಡ್ಕೊಳ್ಳಿ. ಮಕ್ಕಳಾಗಿರೋರು ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಸಿಗಲ್ಲ ರೀ. ಪುಣ್ಯ ಮಾಡಿ ಬಂದಿರ್ತೀರ ತಂದೆ ತಾಯಿಯನ್ನು ಪಡ್ಕೊಳ್ಳೋಕ್ಕೆ. ಮಿನಿಮಮ್ 50 ವರ್ಷದವರೆಗೂ ಕೂಡ ತಂದೆ ತಾಯಿ ಜೊತೆಗಿದ್ರೆ ಬಾಳು ಬಂಗಾರ. ಆದರೆ ನಿಮಗೆ ಇಷ್ಟೆಲ್ಲ ವಯಸ್ಸಾಗಿರುವಂಥ ತಂದೆ ತಾಯಿಗಳಿದ್ದಾರಿಗೂ ನೋಡ್ಕೊಳ್ಳೋ ಒಂದು ಭಾಗ್ಯ ಸಿಕ್ಕಿದೆ ಅಂದಾಗ ಕಳ್ಕೊಂಡಿರ್ತಿರಲ್ಲ ಕಚಡಗಳೇ. ಅವ್ರು ನೋಡ್ಕೊಳ್ಳೋಕ್ಕೂ ಪುಣ್ಯ ಬಂದಿರಬೇಕು, ಪಡ್ಕೊಂಡು ಬಂದಿರಬೇಕು. ಅದೇ ಲಭ್ಯವಾಗಿಲ್ಲ ನಿಮಗೆ. ಇದ್ರೂ ಹಾಗೆ ಆಗಿದೆ ನಿಮಗೆ. ಏನು ಮಾಡ್ತೀರಿ? ಎಷ್ಟು ಹೇಳಿದ್ರು ಅಷ್ಟೇ ಬಿಡ್ರಿ. ಈ ಇತ್ತೀಚಿನ ದಿನಗಳಲ್ಲಿ ಹಂಗಾಗ್ಬಿಟ್ಟಿದೆ ಮಕ್ಕಳ ಪರಿಸ್ಥಿತಿ. ಇನ್ನು ವಿಧಾನಸಭೆಯಿಂದ ಇವತ್ತು ಗದ್ದಲದ ಗೂಡಾಗಿ ಇದ್ದಂಥ ವಿಷಯವೇ ಗಮನ ಸೆಳೆಯಿತು. ಕಾರಣ ರಾಜ್ಯದ ಕಾನೂನು ಸುವ್ಯವಸ್ಥೆ ಮೇಲಿನ ಚರ್ಚೆ ವೇಳೆ ಹೆಚ್ಚು ಅಪರಾಧ ಮಾಡೋದು ಆರ್ಎಸ್ಎಸ್ನವರು ಅಂತ ಸಿಎಂ ಆಪಾದಿಸಿದ್ದು ಬಿಜೆಪಿಗರನ್ನ ಕೆರಳಿಸಿತು. ಆರ್ಎಸ್ಎಸ್ ಬಗ್ಗೆ ಸಿಎಂ ಹೇಳಿಕೆ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿ ಧರಣಿ ನಡೆಸಿದ್ರು. ಕಾಂಗ್ರೆಸ್ನವರು ಪಾಕಿಸ್ತಾನ ಏಜೆಂಟ್ರು ಅಂತ ಬಿಜೆಪಿಗರು ಕೂಗಿದ್ರು. ಇದಕ್ಕೆ ಬಿಜೆಪಿಯವರು ಬ್ರಿಟಿಷರ ಏಜೆಂಟ್ರು ಅಂತ ಸಿಎಂ ಟಕ್ಕರ್ ಕೊಟ್ರು. ಈ ಹಂತದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಚೀನಾದ ಚಮಚಗಳು, ಪಾಕಿಸ್ತಾನದ ಏಜೆಂಟ್ರು ಅಂತ ಸುನಿಲ್ ಕುಮಾರ್ ಆಪಾದಿಸಿದ್ರು. ಇದಕ್ಕೆ ನವಾಜ್ ಶರೀಫ್ ಜೊತೆ ಮೋದಿ ಇರುವ ಫೋಟೋವನ್ನ ತೋರಿಸಿದ ಖರ್ಗೆ, ಮೋದಿ ಪಾಕಿಸ್ತಾನಕ್ಕೆ ಹೋಗಿದ್ದು ಬಿರಿಯಾನಿ ತಿನ್ನೋಕ ಅಂತ ಕಾಲೆಳೆದ್ರು. ಕಡೆಗೆ ಸಿಎಂ ಪದ ಬಳಕೆಯನ್ನ ಕಡತದಿಂದ ತೆಗೆಯಲಾಯಿತು. ಆದರೆ ಸಿಎಂ ತಮ್ಮ ಮಾತನ್ನ ಹಿಂಪಡಿಬೇಕು ಅಂತ ಆಗ್ರಹಿಸಿ ಬಿಜೆಪಿಗರು ಧರಣಿ ನಡೆಸಿದ್ರು. ಬಿಜೆಪಿಗರು ಜೈ ಶ್ರೀರಾಮ್ ಘೋಷಣೆಯನ್ನ ಮೊಳಗಿಸಿದ್ರು. ಕಾಂಗ್ರೆಸ್ನವರು ಭಾರತ್ ಮಾತಾ ಕಿ ಜೈ ಅಂದ್ರು. ಅಪರಾಧಗಳನ್ನ ಮಾಡ್ತಕ್ಕಂಥವ್ರೆ ನೀವು ಜಾಸ್ತಿಯಾಗಿ ಆರ್ಎಸ್ಎಸ್ನವರು ಸಭಾಧ್ಯಕ್ಷರೇ, ನಿಮ್ಗೆಲ್ರಿಗೂ ಗಲಾಟೆ ಮಾಡಿ ಅಂತ ಹೇಳ್ಕೊಟ್ಟಿರೋರು ಗೊತ್ತು ನನಗೆ. ದೇಶದ್ರೋಹ, ಭಯೋತ್ಪಾದಕರಿಗೆ ಸಪೋರ್ಟ್ ಆಗ್ತಕ್ಕಂಥ ಎಸ್ಡಿಪಿಐ, ಪಿಎಫ್ಐ ಅವರ ಕೇಸ್ ವಿಡ್ರಾ ಮಾಡಿದವರೇ ಇವರು. ಕೇಸ್ ವಿಡ್ರಾ ಮಾಡಿದವರು. ನಾವು ಯಾವ ಕೇಸನ್ನು ವಿಡ್ರಾ ಮಾಡಿಲ್ಲ. ಇವರೆಲ್ಲ ನಿಮ್ನೆಲ್ಲ ಎತ್ಕಟ್ಟಿದ್ದಾರೆ ನಿಂತ್ಕೊಳ್ಳಿ ಅಂತ. ಇಲ್ಲ, ನಾವು ಪಾಕಿಸ್ತಾನ ಅಂತ ಹೇಳ್ತೀರಿ, ಅವ್ರಿಗೆ ಪಾಕಿಸ್ತಾನದವರು ಅಂತ ಹೇಳ್ತೀರಿ. ಒಪ್ಕೊಂತಾರ ಅವರು ಪಾಕಿಸ್ತಾನದವರು ಅಂದ್ರೆ
ಒಪ್ಕೊಂತಾರ ಅವರು. ನಾವು ಅನ್ಪಾರ್ಲಿಮೆಂಟ್ ನಿಮ್ ಪಾಕಿಸ್ತಾನ ಅಂದ್ಬಿಟ್ರೆ ಬಿಟ್ಬಿಡ್ತೀರಾ ನೀವು? ಪಾಕಿಸ್ತಾನ ಅಂತ ಯಾಕೆ ಮತ್ತೆ ನೀವು 1942ನಲ್ಲಿ ಬ್ರಿಟಿಷ್ ಜೊತೆ ಸೇರ್ಕೊಂಡಿದ್ದೀರಿ. ನಿಮ್ಗೆ ಪಾಕಿಸ್ತಾನ ಯಾಕೆ ಪಾಕಿಸ್ತಾನಕ್ಕೋಸ್ಕರ ಏನ್ ಸಂಬಂಧ ಇಲ್ಲ. ಪಾಕಿಸ್ತಾನದಲ್ಲಿ ಐತೆ ಬಿಡಿ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚೀನಾದ ಚಮಚಗಳು ಅಂತ ಹೇಳದ, ಚೀನಾದ ಚಮಚಗಳು ಅಂತ ಹೇಳದ, ಪಾಕಿಸ್ತಾನ ಏಜೆಂಟ್ಗಳು ಅಂತ ಹೇಳದ. ಪಾಕಿಸ್ತಾನ ಚರ್ಚೆ ಮಾಡುವಾಗ ಏಜೆಂಟ್ಗಳು ನೀವು ಚೀನಾ ಜೊತೆ ಅಕ್ರಮವಾಗಿ ಇದಕ್ಕೆ ಸದನ ಹಾಳು ಮಾಡಬೇಡಿ. ಏನಿದು ಸುನಿಲಣ್ಣ, ಏನಿದು ಸರಿಯಾದ ಪಾಕಿಸ್ತಾನಿ ಮೊದಲ ಪ್ರಧಾನಮಂತ್ರಿ ಪುಕ್ಷದ ಬಿರಿಯಾನಿ ಹೊಡೆಯೋದು ಫೈನಲಿ ಕಾಂಗ್ರೆಸ್ನವರು ಭಾರತ್ ಮಾತಾ ಕಿ ಜೈ ಅನ್ನೋ ರೀತಿಯಲ್ಲಿ ಬಂದ್ರಲ್ವಾ? ಯಾಕೆ ಹೇಳ್ತಾ ಇಂಡಿಯಾ ಇದ್ದೀನಿ? ಅನ್ನೋರು ಲೀಡರ್ಸ್ಗಳು ಕಾಂಗ್ರೆಸ್ನಲ್ಲಿ ರಾಷ್ಟ್ರೀಯ ಲೀಡರ್ಸ್ಗಳು ಭಾರತ್ ಮಾತಾ ಕಿ ಅಂತ ಯಾಕ್ರಿ ಅಂತೀರಾ ಅಂತ ಕೇಳುವಂಥವ್ರು ಇದ್ದಾರೆ. ಫೈನಲಿ ಅಂದ್ರು. ಬಟ್ ಏನ್ ಗೊತ್ತಾ ದಿವ್ಯಾ, ಈ ರೀತಿ ಕಿತ್ತಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅಲ್ಲ, ಇಂಥ ಚರ್ಚೆಗಳಾಗೋದಕ್ಕೆ ಅಧಿವೇಶನ ನಡಿಬೇಕು. ಅವಶ್ಯಕತೆ ಇರಲಿಲ್ಲ, ಈ ವಿಚಾರದಲ್ಲಿ ಅವಶ್ಯಕತೆ ಇರಲಿಲ್ಲ. ಆಮೇಲೆ ಒಂದು ಗಮನಿಸ್ಕೊಳ್ಬೇಕು, ಸಿದ್ದರಾಮಯ್ಯನವರು RSS ಬಗ್ಗೆ ಮಾತನಾಡಿರೋದು ಹೊಸದಾ? ಹೊರಗೆ ಮಾತಾಡ್ತಿದ್ರು ಅಧಿವೇಶನದಲ್ಲಿ. ಸದನದೊಳಗಡೆಗೆ ಮಾತನಾಡಿರೋದು ಈ ಬಾರಿ ಮೊದಲಾಗಿ, ಅದರಲ್ಲೂ ಕೂಡ ಕ್ರಿಮಿನಲ್ ಅನ್ನುವಂಥ ವಿಚಾರದಲ್ಲಿ, ಇಂಥ ಕ್ರಿಮಿನಲ್ ಚಟುವಟಿಕೆಗಳನ್ನು ಮಾಡೋರು, ಅಪರಾಧ ಚಟುವಟಿಕೆಗಳನ್ನು ಮಾಡೋರು ಅಂತ ಹೇಳಿ. ಓಕೆ, ಈಗ ಸದನದಲ್ಲಿ ಮಾತನಾಡಿದ್ರೆ ಏನು ರಕ್ಷಣೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ, ಏನು ಆಗಲ್ಲ, ಏನು ಇಲ್ಲ ಅಂತೇಳಿ. ನನ್ನ ಪ್ರಕಾರ ಬಿಜೆಪಿಯವರು ಸ್ವಲ್ಪ ಬ್ರೇನ್ ಎಲ್ಲೋ ಇಟ್ಟು ಬಂದ್ಬಿಡ್ತಾರೇನೋ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ವರ್ಕೆ ಆಗಲ್ವೇನೋ ಅವ್ರಿಗೆ ಒಂದೊಂದ್ಸಲ. ಯಾಕೆ ಅಂತಂದ್ರೆ ಹತ್ತಿರದಲ್ಲೇ ಇದ್ದಂಥದನ್ನು ಮರ್ತು ಬಿಡ್ತಿರಲ್ವೇನು? ಅದನ್ನೇ ಹಿಂದಿಯಲ್ಲಿ ಒಂದು ಮೂವಿ ಬಂದಿತ್ತಲ್ವ, ಯಾವುದೋ ಗಜನಿ ಅಂತ ಹೇಳಿ. ಹಂಗೇನಾ ಅಂತೀವ್ರೆಲ್ಲ? ಯಾಕೆ ಅಲ್ಲ ರೀ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ CT ರವಿ ಅವ್ರ ಪ್ರಕರಣ ಏನಾಗಿತ್ತು? ಸದನದ ಒಳಗಡೆಗೆ ಮಾತನಾಡಿರುವಂತ ವಿಚಾರಕ್ಕೆ ತಾನೇ ಕೇಸ್ ಹಾಕಿದ್ದು ಹೊರಗಡೆಗೆ. ಒಳ್ಳೆ ಅವಕಾಶ ತಾನೇ ಬಿಜೆಪಿ ಅವರಿಗೆ. ಅವರು ಅದನ್ನ RSS ವಿಚಾರದಲ್ಲಿ ಕೇಸ್ ಹಾಕ್ರಿ. ಈ ತರ ಏನ್ ಬಾಯಿ ಬೊಬ್ಬೆ ಹಾಕೊಂಡು ಏನ್ ಪ್ರಯೋಜನ ಇದೆ? RSS ನ ಎಷ್ಟೋ ಕಾರ್ಯಕರ್ತರು ನಿಂತ್ಕೊಂಡು ಲೀಡರ್ಸ್ಗಳಾಗಿದ್ದೀರಲ್ವಾ? ನಿಮ್ಗೆ ಆ ಸಂಘಟನೆ ಬಗ್ಗೆ ಅಷ್ಟೊಂದು ಗೌರವ ಅಲ್ವಾ? ಯಾಕೆ ಇಟ್ ಫಾರ್ ಟ್ಯಾಟ್ ಅನ್ನೋ ರೀತಿಯಲ್ಲಿ ಒಂದು ಕೇಸ್ ಹಾಕಿ ನೋಡೋಣ ಏನಾಗುತ್ತೆ. ಸದನದ ವಿಚಾರ ಇವರು ಆಚೆ ತಗೊಳ್ಳಿ, ಅವಕಾಶ ಮಾಡಿಕೊಟ್ಟಿದೆಯಲ್ಲ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಅವತ್ತಿಂದ ಹೇಳ್ತಾ ಇದ್ದಿದ್ದು, ಸದನದ ಒಳಗಡೆಗಿರುವಂತ ವಿಚಾರವನ್ನ ಆಚೆಗೆ ತಂದಿಟ್ಕೊಳಕ್ ಹೋಗ್ಬೇಡಿ. ನಿಮಗಲ್ಲಿ ಸಿಕ್ಕಿರುವಂತ ರಕ್ಷಣೆಯನ್ನ ರಕ್ಷಣೆಯಾಗಿ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ. ಈಗ ಸಿಕ್ಕಿರುವಂತದ್ದನ್ನ ಬಳಕೆ ಮಾಡ್ಕೊಂಡು ನೋಡಿ. RSS ಬಗ್ಗೆ ಹಿಂಗ್ ಅಂದಿದಾರಲ್ವಾ, ಕೇಸ್ ಹಾಕಿ ನೋಡಿ, ಹಾಕಿ ಒಂದು ನೋಡೋಣ. ಅದಿಲ್ಲ ಬೋ ಅಂತ ಬೊಬ್ಬೆ ಹೊಡ್ಕೊಂಡು ಅವ್ರೇನೋ ಪಾಕಿಸ್ತಾನದ ಬಗ್ಗೆ ಹಿಡ್ಕೊಂಡು ಹೋಗ್ತಾರಂತೆ. ಬಿರಿಯಾನಿ ಅವ್ರು ಎಲ್ರಿ ತಿಂತಾರೆ? ಅಷ್ಟು ಸೆನ್ಸ್ ಇಲ್ಲದೆ ಇರುವಂತ ಮಂತ್ರಿಗಳಲ್ಲೆಲ್ಲ ಇಟ್ಕೊಂಡ್ಬಿಟ್ಟು ನಾವು ಏನ್ರಿ ಮಾಡೋಣ? ಬಿರಿಯಾನಿ ತಿನ್ನಕ್ಕೆ ಅಲ್ಲಿಗೆ ಹೋಗಿ ಪುಕ್ಸಟ್ಟೆ ಬಿರಿಯಾನಿ. ಅವ್ರು ಬಿರಿಯಾನಿನೇ ತಿನ್ನಲ್ಲ ಅಂದ್ಮೇಲೆ ಪುಕ್ಸಟ್ಟೆ ಆದ್ರೇನು, ಕಾಸು ಕೊಟ್ರಾದ್ರೇನು? ಕಾಮನ್ ಸೆನ್ಸ್ ಬೇಡವಾ? ಆಮೇಲೆ ಇವರೇ ಹೇಳ್ತಾರೆ, ಅಲ್ಲಿ ಹೋಗ್ಬಿಟ್ಟು ಮೊದಲು ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕು. ಅವತ್ತು ಮಾಡಿದ್ದು ಅದನ್ನೇ, ಬಾಂಡಿಂಗ್ ಅನ್ನ ಬೆಳೆಸಕ್ ನೋಡಿದ್ರು. ಅದವ್ರಿಗೆ ಇಷ್ಟ ಇಲ್ಲ. ಅದನ್ನ ನೋಡಿದ್ರು, ಅದನ್ನ ಒಪ್ಕೊಳ್ಳಿಲ್ಲ ಪಾಕಿಸ್ತಾನ. ಹಾಗಾಗಿನೇ ಕೊಟ್ಟಿದ್ದು. ಆಮೇಲೆ ನಂತರ ಎಲ್ಲಿ ಹೋಗಿದ್ದಾರೆ? ಏನ್ರಿ. ಇನ್ನು ಇಷ್ಟೇ ಅಲ್ಲ, ಕರಿಮಣಿ ಮಾಲೀಕ ಗ್ಯಾರಂಟಿ, ಮತಭಿಕ್ಷೆ, ಬೆಂಗಳೂರು ಅಭಿವೃದ್ಧಿ ವಿಚಾರ, SC/ST ಅನುದಾನ ಗ್ಯಾರಂಟಿಗಳ ಬಳಕೆ, ಕೇಂದ್ರದ ಅನುದಾನ, ಅಂಬೇಡ್ಕರ್ ಸೋಲು, ಯತ್ನಾಳ್ ಆರೋಪ, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಸದನದಲ್ಲಿ ಜೋರಾಗಿ ಚಟಾಪಟಿ ನಡೆಯಿತು. ಈ ಹಂತದಲ್ಲಿ ಪ್ರತಿಭಟನೆಗಿಳಿದ ವಿಪಕ್ಷಗಳ ವಿಚಾರದಲ್ಲಿ ಸ್ಪೀಕರ್ ಖಾದರ್ ತಾಳ್ಮೆಯನ್ನ ಕಳ್ಕೊಂಡ್ರು. ಆಕ್ರೋಶಕ್ಕೂ ಕಾರಣ ಆಯ್ತಿದ್ದು. ನಿಮ್ಮ ಸೀಟಿಗೆ ಹೋಗ್ರಿ, ಇಲ್ಲ ಅಂದ್ರೆ ಎತ್ತಿ ಹೊರಗೆ ಹಾಕಿಸ್ತೀನಿ ಅಂತ ಎಚ್ಚರಿಕೆಯನ್ನ ಕೊಟ್ಟರು. ಗೆಟ್ಔಟ್ ಅಂತಾನೂ ಹೇಳಿದ್ರು. ಸ್ಪೀಕರ್ ಮಾತಿಗೆ ಬಿಜೆಪಿಗರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಬಿಜೆಪಿಯ ಧೀರಜ್ ಮುನಿರಾಜು ವಿಡಿಯೋ ಮಾಡೋಕೆ ಮುಂದಾಗಿದ್ದು ಕಾಂಗ್ರೆಸ್ಸರನ್ನ ಕೆರಳಿಸಿತು. ಅಶೋಕ್ ಅವರು ಮತ್ತು ಸುನಿಲ್ ಕುಮಾರ್ ಅವರು ಮಾತನಾಡುವಾಗ ಕರಿಮಣಿ ಮಾಲೀಕ ಯಾರು ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದು ನನ್ನ ಪ್ರಕಾರ ಅಭಿರುಚಿ ಹೀನ ಮಾತುಗಳು ಅಂತೇಳಿ ನಾನು ಅನ್ಕೋತೀನಿ. ಇದು ಅಭಿರುಚಿ ಪ್ರಶ್ನೆ ಅಲ್ಲ, ರಾಜ್ಯದ ಹಿತದೃಷ್ಟಿಯಿಂದ ನಾವು ಮಾತಾಡಿದ್ದು. ರಾಜ್ಯಕ್ಕೆ ಒಬ್ಬ ಹಕ್ಕುದಾರ ಬೇಕು, ರಾಜ್ಯದಲ್ಲಿ ಪರ್ಮನೆಂಟ್ ಮುಖ್ಯಮಂತ್ರಿ ಇರಬೇಕು. ಅಭಿರುಚಿ ಹೀನ ಅಲ್ಲ, ಒಂದು ಗಟ್ಟಿಯಾದಂತ ಒಂದು ನಾಯಕತ್ವ ಇರಬೇಕು ಅಂತ ನಿಮ್ಗೆ ಹೇಳಿದಿರಿ. ನೀವು ಬೇಡ ಅಂತ ಹೇಳಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನೀವು ಇಲ್ಲ ಅದು ಅಭಿರುಚಿಗೆ ಸರಿಯಾಗಿದೆ ಅಂತ ಅನ್ಕೊಂಡ್ರೆ ಓಕೆ, ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ. ಗ್ಯಾರಂಟಿ ಬಗ್ಗೆ ಅಷ್ಟೇ ವಿಶ್ವಾಸ ಇದ್ದಿದೆ. ಶಿಗ್ಗಾವಿನಲ್ಲಿ
ಅವರ ಸಮುದಾಯದ ಮಧ್ಯೆ ನಮ್ಮ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ಬೇಕು ಬೇಡ ಓಟ್ ಹಾಕ್ಬೇಕು ಅಂತ ಹೇಳಿ ಭಿಕ್ಷೆ ಬಿಡ್ತಾ ಇದ್ರು. ಪರಿಸ್ಥಿತಿ ಯಾಕೆ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಈಗ ನೀವು ವೀರಶೈವ ಲಿಂಗಾಯತರದ ಸಭೆ ಎಲ್ಲ ಮಾಡಿಸೋದ್ರಲ್ಲ, ಯಾಕೆ ಉಳ್ಕೊಳಕ್ಕೆ? ಜಾತಿ ಉಪಯೋಗಿಸ್ಕೊಂಡು ನೀವು ಅಧ್ಯಕ್ಷರಾಗಿ ಉಳ್ಕೊಂಡಿದ್ದೀರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಜಾತಿ ಉಪಯೋಗಿಸ್ಕೊಂಡು. ನನ್ನ ಪ್ರಶ್ನೆ ಇರ್ತಕ್ಕ ನಿಮ್ ಗ್ಯಾರಂಟಿ ಬಗ್ಗೆ ಅಷ್ಟು ವಿಶ್ವಾಸ ಎದ್ದಿದ್ರೆ ಶಿಗ್ಗಾವಿನಲ್ಲಿ ಅಂತ ಮಾತು ಬರೋದಕ್ಕೆ. ಬೆಂಗಳೂರು ಅಂದ್ರೆ ಕರ್ನಾಟಕದಲ್ಲಿ ಇರೋದು ಅದು. ಶಾಲೆ ಕೊಡ್ತೀರಾ? ಎಷ್ಟು ಮನೆಗಳು ಕೊಟ್ಟಿದ್ದೀರಾ? ಈಗ ಮನೆ ವಿಚಾರ ಮಾತಾಡ್ತಿದ್ರಲ್ಲ, 4 ವರ್ಷ ನಿಮ್ದೇ ಸರ್ಕಾರ ಇತ್ತಿಲ್ಲ. ಜಮೀರ್ ಅವರೇ ಆಯ್ತು, ಕೂತ್ಕೊಳ್ಳಿ. ಹರೀಶ್ ಪೂಂಜಾ ನಿಮ್ಮ ಸೀಟಲ್ಲಿ ನೋಡಿ, ಯಾವ್ದಕ್ಕೂ ಕೂಡ ಒಂದು ಲಿಮಿಟ್ ಇದೆ. ನಾನು ಕೂಡ ನೋಡಿ ಒಂದು ಸಮಯಾವಕಾಶ ಲಿಮಿಟ್ ಅಲ್ಲಿ ಇರ್ತೇನೆ. ದಯವಿಟ್ಟು ನಿಮ್ಗೆ ನೋಡಿ, ನಿಮ್ಗೆ ಇಲ್ಲಿ ನಾನು ಇಲ್ಲ ಕೇಳಲಿಕ್ಕೆ ಆಗ್ತಿದ್ರೆ ದಯವಿಟ್ಟು ಸದನ ಬಿಟ್ಟು ಹೋಗಿ, ಅಥವಾ ನಾನೇ ನಿಮ್ಮನ್ನ ತೆಗೆದು ಬಿಸಾಡ್ಬೇಕಾಗ್ತದೆ. ನಾನು ಯಾರಂತ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಅಷ್ಟೇ. ಆಯ್ತು, ಹೊರಗೆ ನಡ್ರಿ, ಬಿಸಾಡ್ದಂತೆ ಎತ್ತಿ ಹೊರಗೆ ಬಿಸಾಡ್ದಂತ ಹೇಳಿ ಅದಕ್ಕೆ ಆಯ್ತು. ಈಗ ಮಾನ್ಯ ಮುಖ್ಯಮಂತ್ರಿ ಮುಂದುವರಿಸಿ. ಇಲ್ಲ, ಈ ಸ್ಪೀಕರ್ ಅವರು ಈ ರೀತಿ ತಾಳ್ಮೆಯನ್ನ ಕಳ್ಕೊಂಡಿರೋದು ನೋಡಿರ್ಲಿಲ್ಲ ನಾನು. ಈ ರೀತಿ ಎತ್ತಿ ಬಿಸಾಕ್ಬಿಡ್ತೀವಿ, ನಿಮ್ಮ ಹೊರಗೆ ಹಾಕಿಸ್ಬಿಡ್ತೀವಿ ಅನ್ನೋದು ಫಸ್ಟ್ ಟೈಮ್ ಕೇಳ್ತಾ ಇದ್ದೀವಿ ನಾವು. ಯಾಕೆ ಈ ಮಾತನ್ನು ಆಡಿದ್ರು ಖಾದರ್ ಅವರು ಅಂತ ಗೊತ್ತಿಲ್ಲ. ಬಟ್ BJP ಅವರು ಹೇಳೋ ರೀತಿಯಲ್ಲಿ ನೀವು ನಡ್ಕೊಳ್ತಾ ಇದ್ದೀರಾ ಅಂತ. ಮಂತ್ರಿಗೋಸ್ಕರ ಕಾಳನ್ನು ಹಾಕಿಟ್ಕೊಂಡಿರೋಕ್ಕೋಸ್ಕರ ಆ ರೀತಿಯಲ್ಲಿ ಏನಾದ್ರು ನಡ್ಕೊಳ್ತಿದ್ದೀರಾ? BJP ಅವ್ರು ಮಾತಾಡ್ತಿರೋದನ್ನ ಹೇಳ್ತಾ ಇದ್ದೀನಿ. ಹಂಗೆ ನಡ್ಕೊಳ್ತಾ ಇದ್ದೀರಾ ನೋಡಿ. ಆ ಸ್ಥಾನದಲ್ಲಿದ್ದಾಗ ಗೌರವದಿಂದ ಇರಬೇಕು, ತಾಳ್ಮೆ ಅತ್ಯಂತ ಹೆಚ್ಚಾಗಿರಬೇಕು. ಕೆಳಗಡೆ ಅವರು ಏನೇನೋ ಮಾತಾಡ್ತಾರೆ ಅಂದಮೇಲೆ ಅದನ್ನು ಸರಿಪಡಿಸುವಂಥ ಕೆಲಸ ಜವಾಬ್ದಾರಿಗಿರಬೇಕು. ಆಮೇಲೆ ಇವೆಲ್ಲ ವಿಚಾರಗಳನ್ನು ಎತ್ತಿದ್ರಲ್ವಾ, SC/ST ಅನುದಾನ ಗ್ಯಾರಂಟಿಗಳ ಬಗ್ಗೆ, ಅಂಬೇಡ್ಕರ್ ಅವ್ರ ಸೋಲಿನ ವಿಚಾರದಲ್ಲಿ, ಅಲ್ಲಿ ಬೇರೆ ವಿಚಾರದಲ್ಲೆಲ್ಲ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಆಕ್ರೋಶ ಇತ್ತು. ಏನೋ ಆ ಫೋಟೋ ಹಿಡ್ಕೊಂಡ್ಬಿಟ್ಟು ಎಲ್ಲ ಹಿಡ್ಕೊಂಡೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರಲ್ಲ, ಇಲ್ಲಿ ಇದೇ ಆಕ್ರೋಶವನ್ನು ವ್ಯಕ್ತಪಡಿಸಬೇಕಾಗಿತ್ತು. ಯಾಕೆ ನಮ್ಮ ಸಮುದಾಯದ ಹಣವನ್ನು ಕಿತ್ಕೊಂಡಿದ್ದೀರಾ, ಅನ್ಯಾಯ ಮಾಡಿದ್ದೀರಾ ಅಂತ ಕೇಳಬೇಕಾಗಿತ್ತು. ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂಥ ಕಾಂಗ್ರೆಸ್ನ ವಿಚಾರದಲ್ಲಿ ನಿಮ್ಮ ಸ್ಟ್ಯಾಂಡ್ ಏನು ಅನ್ನುವಂಥದ್ದನ್ನು ಹೇಳಬೇಕಾಗಿತ್ತು. ಇಲ್ಲಿ ಆಕ್ರೋಶ ಬರಲ್ಲ, ಸೆಲೆಕ್ಟಿವ್ ಆಗಿ ಆಕ್ರೋಶ. ನಿಮ್ಮ ಸಮುದಾಯದ ವಿಚಾರದಲ್ಲಿ ನಿಮಗಿರಲ್ವಾ? ಅಲ್ಲ, ಚೆನ್ನಾಗಿದೆ. ಸೆಲೆಕ್ಟಿವ್ ಮಿಸ್ಯೂಸ್ ಆಗಿಲ್ಲ ಅನ್ನೋದು ಅವ್ರು ಡಿಫೆಂಡ್ ಆಗಿದೆ. ಎಲ್ಲಿದೆ ಮಿಸ್ಯೂಸು? SC/ST ಕೊಡಬೇಕಾಗಿರುವಂಥ ಕಲ್ಯಾಣ ನಿಧಿ ಏನಿದೆ, ಆ ಹಣವನ್ನ ಕಿತ್ತುಕೊಂಡು ಕೊಟ್ಟಿರೋದು. ಆ ಕಲ್ಯಾಣ ನಿಧಿ ದುಡ್ಡೆಲ್ಲೋಯ್ತು? ಅದು ಆ ಸಮುದಾಯಕ್ಕೆ ಬಳಕೆ ಮಾಡಬೇಕಾಗಿದ್ದು. ಆ ಸಮುದಾಯಕ್ಕೆ ಬಳಕೆ ಮಾಡಿದ್ದೀವಿ ಅಂತ ಎಲ್ಲಿ ಮಾಡಿದ್ದಾರೆ? ಬರೀ ಗ್ಯಾರಂಟಿ ಕೊಟ್ಟಿರೋದು, ಇವ್ರು ಹೇಳಿರೋ ಗ್ಯಾರಂಟಿ ಕೊಟ್ಟಿರೋದು. ಇಲ್ಲಿ ಬರಬೇಕಾಗಿರುವಂಥದ್ದು ಕಲ್ಯಾಣ ನಿಧಿಗೋಸ್ಕರ ದುಡ್ಡು ಹೋಯ್ತಲ್ವಾ? ಹಿಂಗೆ ಕೊಟ್ಟಂಗೆ ಮಾಡಿ ಹಿಂಗೆ ಕಿತ್ಕೊಂಡಂಗೆ ಮಾಡಿದ್ರೆ ಪಾಪ ಅನ್ಯಾಯ ಹೋಗಿದೆ. ಇದ್ರ ಬಗ್ಗೆ ಧ್ವನಿ ಎತ್ತೋರಿಲ್ಲ ಸಮುದಾಯಗಳಲ್ಲಿ. ಇನ್ನು ಅನ್ನಭಾಗ್ಯ ಗ್ಯಾರಂಟಿ ಗೊಂದಲಗಳು ಮುಂದುವರೆದಿದೆ. ಈ ತಿಂಗಳಿನಿಂದ ಅನ್ನಭಾಗ್ಯದ ಅಕ್ಕಿಯ ಹಣ ಬದಲಿಗೆ ಹೆಚ್ಚುವರಿಯಾಗಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತು. ಆದರೆ ಇದು ಸರಿಯಾಗಿ ಅನುಷ್ಠಾನಕ್ಕೆ ಬಂದಂತೆ ಕಾಣಿಸ್ತಾ ಇಲ್ಲ. 2 ವಾರ ಕಳೆದರೂ ಬೆಂಗಳೂರು, ಧಾರವಾಡ ಸೇರಿ ವಿವಿಧೆಡೆ ಪಡಿತರ ವಿತರಣೆ ಆಗ್ತಾ ಇಲ್ಲ. ಬೆಂಗಳೂರಿನ ಕಮಲಾನಗರ, ಪ್ಯಾಲೇಸ್, ಗುಟ್ಟಹಳ್ಳಿ ಸೇರಿ ಎಲ್ಲಾ ಕಡೆಯಲ್ಲೂ ನೋ ಸ್ಟಾಕ್ ಬೋರ್ಡ್ ರಾರಾಜಿಸುತ್ತಿದೆ. ಪಡಿತರವನ್ನೇ ನಂಬಿಕೊಂಡಿದ್ದಂತಹ ಮಂದಿ ರೇಷನ್ ಅಂಗಡಿಗಳಿಗೆ ನಿತ್ಯ ಅಲ್ದಾಡ್ತಾ ಇದ್ದಾರೆ. 2 ತಿಂಗಳ ಅಕ್ಕಿಯ ಬಗ್ಗೆ ಸರಿಯಾಗಿ ಅಂದಾಜು ಮಾಡದೆ ಆಹಾರ ಇಲಾಖೆ ಎಡವಟ್ಟು ಮಾಡಿಕೊಳ್ತಾ ಅನ್ನೋ ಅನುಮಾನ ಪ್ರಶ್ನೆ. ಆದರೆ ಅಕ್ಕಿ ಕೊರತೆ ಇಲ್ಲ, ಸರಬರಾಜಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ, ಸಮಸ್ಯೆ ಬಗೆಹರಿಸ್ತೀವಿ ಅಂತ ಸಚಿವರು ಹೇಳ್ತಾರೆ. ಈ ಮಧ್ಯೆ ಉಚಿತ ಪಡಿತರವನ್ನ ಪಡಿತರದಾರರೇ ಹೊರಗೆ ಮಾರ್ಕೊಳ್ತಾ ಇರುವ ಬಗ್ಗೆ ದೂರುಗಳು ಹೆಚ್ಚಾಗ್ತಾ ಇದೆ. ಈ ಬೆನ್ನಲ್ಲೇ ಎಚ್ಚೆತ್ತ ಆಹಾರ ಇಲಾಖೆ ಕ್ರಮಕ್ಕೆ ಮುಂದಾಗಿದ್ದು, ಜನ ನಿಯಮ ಉಲ್ಲಂಘಿಸಿದ್ರೆ ಕಾರ್ಡ್ ರದ್ದಾಗೋ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಅಕ್ಕಿ ಮಾರಿಕೊಳ್ಳುವಂತಿಲ್ಲ ಅಂತ ಪೋಸ್ಟರ್ಗಳನ್ನ ರೇಷನ್ ಅಂಗಡಿ ಮುಂದೆ ಅಂಟಿಸಿದ್ದಾರೆ. ಇದೆ, ಸರಬರಾಜು ತಡ ಆಗಿರ್ಬೋದು, ಅದಕ್ಕೆ ಏನೇನು ಬೇಕೆಲ್ಲ ವ್ಯವಸ್ಥೆ ಮಾಡಿದೀವಿ, ಹಣ ಕಟ್ಟಿದೀವಿ. ಅದಕ್ಕೆ ನಾವು ಫೆಬ್ರವರಿದು ಕೊಡ್ತಾ ಇದ್ವಿ 5 kg, ಮಾರ್ಚಿದ 10 kg, ಈ ತಿಂಗಳಲ್ಲೇ 15 kgಯನ್ನು BPL ಕಾರ್ಡ್ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಟ್ರಾನ್ಸ್ಪೋರ್ಟೇಷನ್ ತಡ ಆಗಿರ್ಬೋದು, ಈ ತಿಂಗಳ ಕಡೆ ಒಳಗಡೆ 15 kg ಕೊಡಲೇ. ಅಕ್ಕಿ ಸ್ಟಾಕ್ ಇದೆ, ಸಮಸ್ಯೆ ಇಲ್ಲ. ಓನ್ಲಿ ಅದನ್ನು ಸರಬರಾಜು ಮಾಡೋದ್ರಲ್ಲಿ ಸಮಸ್ಯೆ ಆಗಿದೆ. ನಾನು ತಿಳ್ಕೊಂಡೆ ಅದನ್ನ. ಕೊರತೆ ಇಲ್ಲ, ಅಲ್ಲೊಂದೆರಡು ಕಡೆ ಆಗಿದೆ. ಟ್ರಾನ್ಸ್ಪೋರ್ಟ್ ಮಾಡೋದ್ರಲ್ಲಿ ಒಂಚೂರು ವ್ಯತ್ಯಾಸಗಳಾಗಿದೆ ಅಂತೆ. ಬರುತ್ತೆ, ಇನ್ನೊಂದು ವಾರದೊಳಗೆ ಎಲ್ಲ ಕಡೆನೂ ಮುಟ್ಟುತ್ತೆ. ಬಟ್ ಅದು 3 ತಿಂಗಳದ ಬಾಕಿ ಏನಾಯ್ತು ಸರ್? ಅದು ದುಡ್ಡು ಅಕ್ಕಿನೂ ಕೊಡಲಿಲ್ಲ, ಕಾಸು ಕೊಟ್ಟಿರಲಿಲ್ಲವಲ್ಲ, ಅದೇನಾಯ್ತು? ಅದನ್ನೇನು ಹೇಳಲಿಲ್ಲಪ್ಪ ಮುನಿಯಪ್ಪನವರು.
ಓಕೆ, 2 ತಿಂಗಳದೇನೋ ಕೆಲವರು ಹೇಳ್ತಿದ್ದಾರೆ ನಂಗೆ. ಈಗ 1 ತಿಂಗಳದೇನೋ 2 ತಿಂಗಳದ್ದು ಹಾಕಿದಾರೆ ಕೆಲವು ಕಡೆಗಳಲ್ಲಿ. ಇನ್ನು ಕೆಲವ್ರಿಗೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಆಲ್ಮೋಸ್ಟ್ ಆಲ್ ಕೊಟ್ಟಿದ್ದಾರಂತೆ. ಕೊಟ್ಟಿದ್ರೆ ಒಳ್ಳೆಯದು, ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಾ ಅಂತ ಅರ್ಥ. ಬಟ್ ಈ ಅಕ್ಕಿ ತಗೊಂಡು ಮಾರೋದಿದೆಯಲ್ಲ, ಬಹುತೇಕ ಕಡೆ ನಡೆಯುತ್ತೆ ಮುನಿಯಪ್ಪನವರೇ. ಅಲ್ಲ, ಈಗ ಅದನ್ನ ಪತ್ತೆ ಹಚ್ಚೋದು ಹೆಂಗೆ? ಲಿಸ್ಟ್ ಕೊಡ್ತೀನಿ, ನಿಮ್ಮ PA ಯಾರಾದ್ರೂ ಇದ್ರೆ ಫೋನ್ ಮಾಡಕ್ಕೆ ಹೇಳಿ, ಯಾವ್ಯಾವ ಊರು ಸಮೇತವಾಗಿ ಹೇಳ್ತೀನಿ, ಎಲ್ಲೆಲ್ಲಿ ಹೆಂಗೆ ತೊಗೊಂಡು ಹೋಗ್ತಾರೆ ಅಂತೇಳಿ. ಮನೆಗೆ ಗಾಡಿ ಹೋಗುತ್ತೆ, ಮನೇಲಿರೋರು ಅಕ್ಕಿ ಮೂಟೆನ ಸುರಿಬೇಕು, 1 kg 10 ರೂಪಾಯಿ ಕೊಡ್ತಾರೆ, ಆಚೆಗೆ 24 ರೂಪಾಯಿಗೆ ಮಾರ್ತಾರೆ. ಹೇಳ ಲೆಕ್ಕ ಕೊಡಿ, ನಿಮ್ಮ PA ಅವ್ರಿಗೆ ಫೋನ್ ಮಾಡಕ್ಕೆ ಹೇಳಿ, ನಾನು ಹೇಳ್ತೀನಿ ಯಾವ ಊರು, ಎಲ್ಲಿ, ಹೇಗೆ ಬರ್ತಾರೆ ಅವರು, ಏನು ತುಂಬ್ಕೊಂಡು ಹೋಗ್ತಾರೆ ಅಂತ ಹೇಳಿ. ನಮಗೆ ಇಷ್ಟು ಇನ್ಫಾರ್ಮೇಷನ್ ಇರಬೇಕಾದ್ರೆ ನಿಮಗೆ ಸ್ಥಳೀಯವಾಗಿ ಇರೋದಿಲ್ವಾ? ಎಂತೆಂಥದ್ದು ಇನ್ಫಾರ್ಮೇಷನ್ ತೊಗೊಳ್ತೀರಾ ಅಂತ ಇದನ್ನ ಇನ್ಫಾರ್ಮೇಷನ್ ತೊಗೊಳಕ್ಕಾಗಲ್ವಾ? ನಿಮ್ಮಲ್ಲಿರುವಂಥವ್ರು ಎಷ್ಟೋ ಜನ ಶಾಮೀಲಿರ್ತಾರೆ ಅದರಲ್ಲೇ, ಅದಕ್ಕೆ ಹಿಂಗಾಗೋದು. ಇನ್ನು ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ವಿರುದ್ಧದ ಭೂ ಒತ್ತುವರಿ ಪ್ರಕರಣ ಸಂಬಂಧ ಹೈಕೋರ್ಟ್ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ ನಡೆಸಿತು. ಒತ್ತುವರಿ ತೆರವು ಮಾಡುವಂತೆ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಆದರೂ ಕೂಡ ಇನ್ನೂ ಯಾಕೆ ತೆರವು ಮಾಡಿಲ್ಲ ಅಂತಾನೆ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ಗರಂ ಆಯಿತು. ಹೈಕೋರ್ಟ್ ಆದೇಶ ಪಾಲಿಸದಿದ್ದರೆ ಜೈಲಿಗೆ ಕಳಿಸ್ತೀನಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆಗ ಸರ್ಕಾರದ ಪರ ವಕೀಲರು ಕಿತ್ತಗಾನಹಳ್ಳಿಯಲ್ಲಿ 14 ಎಕರೆ ತೆರವು ಮಾಡಿದೀವಿ, ಉಳಿದ 70 ಎಕರೆಗೆ ಸಂಬಂಧಿಸಿ ಸರ್ಕಾರ SIT ರಚನೆ ಮಾಡಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಇದರಿಂದ ತೃಪ್ತಗೊಳ್ಳದ ಹೈಕೋರ್ಟ್ ಈ ಸಂಬಂಧ ಉತ್ತರಿಸೋಕೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಸಮನ್ಸ್ ಅನ್ನು ಕೊಟ್ಟಿದೆ. ಮಾರ್ಚ್ 19ಕ್ಕೆ ಮುಂದಿನ ವಿಚಾರಣೆ ನಿಗದಿಯಾಗಿದೆ.